3 ಎಕರೆಯಲ್ಲಿ ನಾವು ಒಂದು ಫ್ಯಾಕ್ಟರಿ ಯೂನಿಟ್ ಮಾಡ್ಕೊಂಡಿದೀವಿ ನಾವು. ಕಿಕ್ಕೇರಿ ಹತ್ರ ಇರೋದಿದು. ಕಿಕ್ಕೇರಿ ಮಂಡ್ಯ ಡಿಸ್ಟ್ರಿಕ್ಟ್ ಹತ್ರ ನಮ್ದು 3 ಎಕರೆ ಇದು ಪ್ಲಾಂಟ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡ್ಕೊಂಡಿದೀವಿ. ನಮ್ದೇ ಪ್ರೊಡಕ್ಷನ್ ಇದೆ. ಯಾಕೆಂದ್ರೆ ನಾವೇ ಓನ್ ಮೆಟೀರಿಯಲ್ ನಾವೇ ಪರ್ಚೇಸ್ ಮಾಡ್ಕೊಂಡು ನಮ್ಗೆ ಪ್ರೊಡಕ್ಷನ್ ಗೆ ಏನೇನ್ ಬೇಕು ಮೆಟೀರಿಯಲ್ಸ್ ಅದೆಲ್ಲ ನಾವೇ ಓನ್ ಆಗಿ ತಗೊಂಡು ನಮ್ದೇ ಲಾಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ವಿಡಿಯೋನು ಇದೆ. ನಮ್ದು ಕಂಪ್ನಿ ವೆಬ್ಸೈಟ್ ಅಲ್ಲಿ ಹೋಗಿ ನೋಡಿದ್ರೆ ಬೇಕಾದ್ರೆ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ವಿಡಿಯೋನು ನೋಡ್ಬೋದು ಅವರು. ಮತ್ತೆ ನಾವು ಸಾವಯವ ರೈತ ಸಂಜೀವಿನಿ ಗೊಬ್ಬರ ಹಾಕಿ ಇಟ್ಕೊಂಡ್ಮೇಲೆ ಎಲ್ಲಾ ತರದ ಬೆಳೆಗಳು ಸಹ ಫಲವತ್ತೆಯಿಂದ ಜಾಸ್ತಿ ಕೊಡ್ತಾ ಇದೆ. ಆದ್ರೆ ಇವಾಗ ನಾವು ಮನೆ ಹತ್ರ ನರ್ಸರಿ ಹೂವಿನ ಗಿಡಗಳು ಹಾಕೊಂಡಿದೀವಿ. ಅವಕ್ಕೂ ಅಷ್ಟೇನೆ, ಅವಕ್ಕೂ ತುಂಬಾನೇ ಒಂದ್ ಸ್ವಲ್ಪ ಹಂತವಾಗಿ ಕುಟ್ಕೊಂಡು ಹೋದ್ರೆ ಗಿಡಗಳು ಸಹ ತುಂಬಾ ಚೆನ್ನಾಗಿ ಹೂಗಳನ್ನ ಕೊಡ್ತವೆ. ಯಾರು ಇದು ಇದೇ ಗೊಬ್ಬರ ಹಾಕಿ ಚೆನ್ನಾಗಿದಾಗತ್ತಂತ ನಾವು ಎಲ್ಲಾ ತರದ್ದು ಗೊಬ್ಬರಗಳು ಹಾಕಿ ನೋಡಿದ್ವಿ. ಆದ್ರೆ ಯಾವ ತರದ್ದು ಗೊಬ್ಬರ ನಮ್ಗೆ ಇಷ್ಟು ಇಳುವರಿ ಕೊಟ್ಟಿರ್ಲಿಲ್ಲ, ಇಷ್ಟು ಫಲವತ್ತಾದ ಶುಂಠಿನೂ ಬಿದ್ದಿರ್ಲಿಲ್ಲ. ಇದು ಸಾವಯವ ರೈತ ಸಂಜೀವಿನಿ ಗೊಬ್ಬರ ಹಾಕಕ್ ಇಟ್ಕೊಂಡ್ಮೇಲೆ ಯಾರ ಕಡೆಯಿಂದನೂ ಗೊತ್ತಾಗಿ ಇದು ಹಾಕಕ್ ಇಟ್ಕೊಂಡ್ಮೇಲೆ ನಮ್ಗೆ ಭೂಮಿನೂ ಯಾವ್ದು ಇದಾಗ್ತಾ ಇಲ್ಲ. ಚುಕ್ಕಿ ರೋಗ, ಒಂದು ಹಳದಿ ರೋಗ ಆಗ್ಲಿ, ಶುಂಠಿ ಗರಿಲಿ ಯಾವ್ದು ಒಂದಿಲ್ಲ. ಇಳುವರಿ ಚೆನ್ನಾಗಿ ಬರ್ತಾ ಇದೆ ಸರ್, ತುಂಬಾ ಚೆನ್ನಾಗಿ ಬರ್ತಾ ಇದೆ, ತುಂಬಾ ಚೆನ್ನಾಗಿ ಬರ್ತೈತೆ. ಅಲ್ಲೇ ಒಂದ್ 3-4 ವರ್ಷದಿಂದ ನಾವು ಇದನ್ನ ಸಾವಯವ ರೈತ ಸಂಜೀವಿನಿ ಗೊಬ್ಬರನ ಉಪಯೋಗಿಸ್ತಾ ಇದೀವಿ.